ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ತಲಪಾಡಿ ಲಾಗ್ಸ್. ವೀಕ್ಷಕರೇ, ನಮ್ಮ ಹುಲಿಸ ಮರ ಬಿದ್ದದ್ದು ಅದರ ವಿಡಿಯೋ ಹಾಕಿದ್ದೆ ನೋಡಿದ್ರಲ್ಲ. ಹಾಗೆ ಲಾಗ್ ಸ್ಟಾರ್ಟ್ ಮಾಡಿ ಬಿಡುವ ಅಂತೇಳಿ, ಯಾಕಂದರೆ ಇವತ್ತು ಸಂಜೆ ಆಗಿದೆ. ಸಂಜೆ ಲಾಗ್ ಸ್ಟಾರ್ಟ್ ಮಾಡೋದು ಅಂತೇಳಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ನೆನಪಲ್ಲಿ, ಮತ್ತು ಲೈಕ್ ಮಾಡಿ. ಮಳೆ ಬರುವ ಅಂದಾಜುಂಟು ನೋಡಿ, ಮೋಡ ಮಳೆ. ಇವತ್ತು ಬೆಳಗಿನಿಂದ ಮಳೆನೇ ಇಲ್ಲ. ನಾನು ಮಂಗಳೂರಿಗೆಲ್ಲ ಹೋಗಿ ಬಂದಾಯಿತು, ಒಂದು ಚೂರು ಮಳೆ ಸಿಕ್ಕಲಿಲ್ಲ. ಇಡೀ ಬೆವರಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ, ಅಂಗಡಿ ಒಳಗೆ ಕೂತಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸೆಕೆ ಆಗ್ತಿತ್ತು. ಕೆಲಸ ಎಲ್ಲ ಮುಗಿಸಿ ಈಗ ಮನೆಗೆ ಬಂದು ಇನ್ನು ಫ್ರೆಶ್ ಆಗಿ, ಇವತ್ತು ಶುಕ್ರವಾರ ಪೂಜೆ ಎಲ್ಲ ಉಂಟು. ನೋಡು ವೀಕ್ಷಕರೇ, ನಮ್ಮ ಈ ಲಾಗ್ ಪೂರ್ತಿ ಎಂಡ್ ತನಕ ನೋಡಿ, ಹಾಗೂ ನಮ್ಮ ಮನೆಯ ಸುತ್ತಮುತ್ತಲ ಒಂದು ಪರಿಸರ ನೋಡಿ. ವೀಕ್ಷಕರೇ, ಇದು ನಾನು ಬೆಳಿಗ್ಗೆ ಹೋಗೋದು ಮಂಗಳೂರಿಗೆ. ಒಂದು ಬೈಕಿದ್ದು ಸ್ವಲ್ಪ ವಾರ್ನಿದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಎಂಥ ಸರಿ ಮಾಡಿದ್ರೆ ಸರಿ ಆಗ್ತಿರ್ಲಿಲ್ಲ. ಹಾಗೆ ಅದು ನಾವೆಷ್ಟೇ ರಿಪೇರಿ ಮಾಡಿದರೆ ಅದು ಸರಿಯಾಗೋ ಅಂದಾಜು ಕಾಣಲಿಲ್ಲ. ಹಾಗೆ ಮತ್ತು ಅದರದ್ದು ರಿಪೇರಿ ಮಾಡೋರು ಅಂತಲ್ಲಿ ಇದ್ದಾರಲ್ಲ, ಅವರ ಹತ್ರನೇ ಕೊಡೋದು. ನೋಡಿ, ಇದು ಶ್ರೀಕಾಂತ್ ಅಂತೇಳಿ ಇವರೆಲ್ಲ ಅಲ್ಲಿ ಈಗ ಬರ್ತಾರೆ. ಅವರು ಇದು ಅಂಗಡಿಯ ಮಾಲಕರು. ನಾವು ಎಂಥ ಗಾಡಿದ್ದು ವೈರಿಂಗ್ದು ಪ್ರಾಬ್ಲಮ್ ಆದರೆ ಇಲ್ಲಿಗೆ ಬರೋದು. ಇಲ್ಲಿ ಬಂದೊಂದು ರಿಪೇರಿ ಮಾಡಿದರೆ ಒಂದು ಪರ್ಫೆಕ್ಟ್ ಆಗ್ತದೆ. ಹಾಗೆ ನೋಡಿ, ಇವರೀಗ ನನ್ನ ಗಾಡಿದು ವಾರ್ನ್ ಆಗೋದಿಲ್ಲ ಅಂತ ಹೇಳಿದ್ದು. ಹಾಗೆ ಈಗ ನೋಡ್ತಿದ್ದಾರೆ ನೋಡಿ, ಇವರೇ ಶ್ರೀಕಾಂತ್ ಅಂತ ಹೇಳಿ. ಆಪುಂಡು ಇದ್ದರೆ ಒಂದು ಕ್ಷಣ ಮಾತ್ರದಲ್ಲಿ ಸರಿ ಮಾಡ್ತಾರೆ. ಅದು ಫಸ್ಟಿಗೆ ಯಾಕಂದರೆ ನೋಡಬೇಕಾಗ್ತದೆ, ವಾರ್ನ್ ಹೋಗಿದೆ, ಸ್ವಿಚ್ ಹೋಗಿದೆ ಎಂತ ಅಂತ ಗೊತ್ತಾಗೋದಿರಲಿಲ್ಲ. ಕೆಲವೊಂದು ಸಾರಿ ವಾರ್ನ್ ಸಹ ಹೋಗಿದ್ದರೆ ಸ್ವಿಚ್ ಏನೇ ಮಾಡಿದರೆ ಸಹ ವಾರ್ನೇ ಸರಿ ಇಲ್ಲದ್ರೆ ಎಂತ ಮಾಡೋದು ಅಂತ. ಹಾಗೆ ಫಸ್ಟಿಗೆ ಅವರೊಂದು ವಾರ್ನ್ ಕರೆಕ್ಟ್ ಉಂಟಾ ಇಲ್ಲವ ಅಂತೇಳಿ ನೋಡಿದ್ರು. ನೋಡೋಕಿದ್ದು ವಾರ್ನ್ ಸರಿ ಉಂಟಿದ್ದು, ಸ್ವಿಚ್ ಇದ್ದೇ ಪ್ರಾಬ್ಲಮ್. ಹಾಗೆ ಸ್ವಿಚ್ಚನ್ನೆಲ್ಲ ಗಿಚ್ಚಿದ್ರು. ಅಷ್ಟೊತ್ತಲ್ಲಿಂದ ಕಾರ್ ಮರ ಒಳಗಿಂದ ಹೊರಗೆ ಬಂತು. ಅಲ್ಲಿ ಗಾಡಿಯಲ್ಲಿ ಇವರದ್ದು ಅಡ್ಡ ಇತ್ತು. ಹಾಗೆ ಅದನ್ನು ತೆಗಿಲಿಕ್ಕೆ ಅಂತ ಹೇಳಿ ಆಚೆ ಹೋದ್ರು ಅವರು. ಅಮ್ಮ, ಹೇಗೆ ಸರಿ ಆಯಿತು ಮಾರ್ರೆ, ಹೇಗೆ ಕರೆಕ್ಟ್ ಆಯಿತು. ಇಲ್ಲಿಂದ ನಂತರ ನಾನು ವಾಪಸ್ ನಮ್ಮ ಬಾಸ್ ಶ್ರೀನಾಥ್ನವರ ಮನೆಗೆ ಹೋಗ್ತಿದ್ದೇನೆ. ಯಾಕೆಂದರೆ ಅವರು ಸ್ವಲ್ಪ ಬಿದ್ದೆಲ್ಲ ಸ್ವಲ್ಪ ಕೈಗೆ ತಾಗಿದೆ. ಹಾಗೆ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಅಂತ ಉಂಟು. ಹಾಗೆ ಅವರ ಮನೆಗೆ ಹೋಗುತ್ತೀಗ. ನೋಡಿದ್ದು ಅವರ ಮನೆಗೆ ಹೋಗುವಂಥ ಒಂದು ರಸ್ತೆ ಸ್ವಲ್ಪ ಒಳಗಡೆ ಉಂಟು ಮನೆ. ನೋಡು ಎಂತ ಮಾಡ್ತಿದ್ದಾರೆ ಅಂತ ಫೋನ್ ಮಾಡಿ ಹೇಳಿದ್ದೇನೆ. ನಾನೀಗ ಬರ್ತಿದ್ದೇನೆ ರೆಡಿಯಾಗಿ ಅಂತೇಳಿ. ಎಂತ ಮಾಡಿದ್ದಾರೆ ಅಂತೇಳಿ ನೋಡುವ ಈಗ. ನೋಡಿ, ಸಣ್ಣ ಒಂದು ಸೇತುವೆ. ನಾವು ಯಾಕಂದರೆ ಗಾಡಿಯವರ ಮನೆ ತನಕ ಹೋಗೋದಿಲ್ಲ, ಗಾಡಿಯನ್ನು ಇಲ್ಲಿ ಇಟ್ಟು ಇಲ್ಲೊಂದು ಗೇಟ್ ಕಾಣ್ತದಲ್ಲ, ಈ ಗೇಟಿನಲ್ಲಿ ಇಟ್ಟು ಮತ್ತು ಅಲ್ಲಿಂದ ಸ್ವಲ್ಪ ಹೊಲಕ್ಕೆ ಹೋಗ್ಬೇಕು. ಇಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿದ್ದಾರೆ ಮಾರಿ. ಇಲ್ಲಿ ಇಟ್ಟಾಗ ಬಾಕಿ ಗಾಡಿಯವರಿಗೆಲ್ಲ ಉಪದ್ರ ಆಗ್ತದೆ. ಆಚೆಯಿಂದ ಬರೋರು ಈಚೆಯಿಂದ ಬರೋರು. ಆದರೆ ಸಹ ನೋಡು, ಇಲ್ಲಿ ಇಟ್ಟರಪ್ಪ ಹೋಗಿ ಬರುವ.
ಕಾರ್ ನಿಂತಿದೆ ಮಾರ, ಕಾರು ಹೊರಟ್ರೆ ಗಾಡಿ ತೆಗಿಬೇಕಾಗ್ತದೆ. ನೋಡಿ ಇಲ್ಲಿ ಕಾಣ್ತಾ ಉಂಟು. ಇದಲ್ಲ, ಇದು ಈ ಮನೆ ಬಾಗಿಲು ಹಾಕಿದ್ದಾರೆ ಮಾರ ಇವರು. ಎಂತ ನೋಡ, ಬೆಲ್ಲು ಮಾಡು ಫಸ್ಟಿಗೆ. ಬಾಗಿಲು ತೆಗಿ ಅಂತ ಬೆಲ್ಲ ಮಾಡಿದೆ. ಆಯ್ತಾ? ಅದು ಸ್ವಲ್ಪ ಇದರಲ್ಲಿ ಇದಾಗಿದೆ, ಎಂತಾಗಿತ್ತು? ತುಕ್ಕಿಡಿದೆ. ನೋಡಿ, ಇದು ಇವರ ಮನೆ. ಅಲ್ಲಿ ಮನೆಗೆ ಬಂದೆ ಈಗ. ಇವರು ಹೊಸತೊಂದು ಟಿವಿ ಶೋಕೇಸ್ ತಗೊಂಡಂತೆ, ಕತ್ತಲೆಯಲ್ಲಿ ಗೊತ್ತಾಗೋದಿಲ್ಲ. ನೋಡಿ, ಫರ್ನಿಚರ್ ಸೂಪರ್ ಉಂಟು ಮಾತ್ರ. ಟಿವಿ ಶೋಕೇಸ್. ಅಲ್ಲಿಂದ ನಂತರ ಸೀದಾ ನಮಗೊಂದು ಸ್ಫಟಿಕ ಬೇಕಿತ್ತಾಗಿ ಅಲ್ಲಿ ಸ್ಫಟಿಕ ತೆಗೊಳ್ಳಿಕ್ಕೆ ಒಂದು ಅಂಗಡಿಗೆ ಬಂದೆವು. ಯಾಕಂದರೆ ಸುತ್ತಿ ಎಲ್ಲ ಆಗಿ ಸ್ವಲ್ಪ ಒಂದು 4-5 ಮನೆ ಒಡೆಯಿತು ಮಾರೆ. ಹಾಗೀಗ ಅದನ್ನು ಇಲ್ಲಿ ತೆಗೊಳ್ಳುವ ಅಂತ ಇಲ್ಲಿ ಬಂದದ. ನೋಡಿ, ಇವರು ಮೊದಲೇ ಬಂದು ಕೂತ್ಕೊಂಡ್ರು. ನಾನು ಗಾಡಿ ಇಟ್ಟು ಬರೋದು ಸ್ವಲ್ಪ ಲೇಟ್ ಆಯಿತು. ಸರ್, ಸಣ್ಣದಾಯಿತು. ಇಲ್ಲಿ ಇದೊಂದು ಸ್ವಲ್ಪ ದೊಡ್ಡದುಂಟು, ಇದು ಸರಿ ಉಂಟು ಮ್ಯಾಚಿಂಗ್. ಇದು ಸರಿ ಉಂಟು ಅಲ್ಲ? ಅಲ್ಲಿಂದ ನಂತರ ವಾಪಸ್ ಕಾರ್ ಸ್ಟಿಗೆ ಬಂದು ನೋಡಿ, ಇದು ಉಮೇಶ್ ಅಣ್ಣ, ನಮ್ಮ ಮೊದಲಿನ ರೂಮಿನ ಹತ್ರ ಇದ್ದ ಉಮೇಶ್ ಅಣ್ಣ. ಅವರು ಹೆಚ್ಚು ನಮ್ಮ ಲಾಗಲ್ಲಿ ಒಂದು ಸರಿ ಕಾಣಿಸ್ತಾರೆ. ಮತ್ತೆ ಎಂತ ಸುದ್ದಿ ಇಲ್ಲ? ಇಲ್ಲ ಕೂತಿಲ್ಲ. ಮತ್ತೆ ಹೇಳ್ಬೇಕಾಗಿ ನೀವೊಂದು ಸಿಕ್ಕಿದಿರಲ್ಲ ಬಾರಿ ಅಪರೂಪದಲ್ಲಿ, ಹಾಗೆ ಮಾತಾಡುವ. ನಾನು ನೋಡ್ತಿರ್ತೇನೆ ಎಲ್ಲಿ? ಮೊಬೈಲ್ ಅಲ್ಲಿ ನೋಡುದು. ಅರೆ, ನಿಮ್ಮನ್ಸು ಹೋಗ್ತಾ ಇದ್ದೇನೆ. ನಾವು ಅದು ತಲಕಾವಿಗೆ ನಿಮ್ಮನ್ಸೊಂದು ಲಾಗಿಗೆ ಹಾಕೋಣ ಆಯ್ತಾ? ನಿಮ್ಮನ್ಸೊಂದು ಹಾಕುವ ಅಂತ. ಇರ್ಲಿ, ಏನಾಗ್ತದೆ. ದರ್ಶನ ಇದ್ದೇನೆ. ಇವರದೊಂದು ಆಯ್ತಾ? ಶ್ರೀನಾಥರ್ಸಲ್ಲಿ ಇದ್ದಾರೆ, ನೀವು ಸಿದ್ದಿರಿ. ಅವ ಸಂತೋಷ ಇಲ್ಲದ, ಸಂತೋಷ ಇಲ್ಲದ. ಇವರು ನಮ್ಮದೆಲ್ಲ, ಇವರೆಲ್ಲ ಸಬ್ಸ್ಕ್ರೈಬರ್ ಎಲ್ಲ ಮೊದ್ಲೇ ಇವರು. ಆಯ್ತಾ? ನೀವು ಬರ್ಲಿಲ್ಲ, ಫೋನ್ ಕರ್ಕೊಂಡು ವಾಶ್ ಮಾಡುವ ಮೋಟ್ರ್ ಮಿಷಿನ್. ಗಾಡಿ ವಾಶ್ ಮಾಡುವುದು ಮಿಷಿನ್ ನೋಡ್ಲಿಕ್ಕೆ ಹೋಗುದು ನಾನು ಮತ್ತು ಸುದರ್ಶನ್. ನೋಡಿ, ಅದೇ ಅಂಗಡಿಯಲ್ಲಿ ನೋಡಿದ್ದೇವೆ ಮೊದಲು, ಹಾಗೆ ಇನ್ನೊಂದ್ಸರಿ ನೋಡುವ ಅಂತೇಳಿ. ಎಲ್ಲಿಡ್ತಿ ಗಾಡಿ? ಅಲ್ಲಿಡ. ಇನ್ನತ್ರ ಇಲ್ಲ ಅದೀಗ. ಇದು ಇವರಿಗೆ ಅಂಗಡಿ ಚೇಂಜ್ ಮಾಡಿದ್ರಂತ. ಅಂಗಡಿ ಬಂದುಂಟ. ಇದೀಗ ಜನ ಇವರು ಬೇರೆನೆ.
ಹಾಂ ಒಂದು ಮಿಷಿನ್ ಎಷ್ಟಾಗ್ತದೆ ಅಂತ ಡ್ರಿಲ್ಲಿಂಗ್ ಯಾವುದು ಒಳ್ಳೆ ಸರ್ವಿಸ್ ಮಿಷಿನ್ ತೋರಿಸಿ. ಅದೇ ಇಂಚಿನ ಮಿಷಿನ್ ಹಾಂ ಅದು ನಿನ್ನ ಹತ್ರ ಇಲ್ಲವ? ನಿನ್ನ ಹತ್ರ ಇದೆ ಅಂತ. ಅಂತ ಹೇಳಿ. ನನ್ನ ಹತ್ರ ಇದೆ. ಗಣೇಶ ಎಲ್ಲ ಒಂದೇ, ಕಂಪನಿ ಮಾತ್ರ ಬೇರೆ. ಎಷ್ಟಾಗ್ತದೆ ಅದಕ್ಕೆ? ಇದೇ ಕಂಪನಿ ಬೇಕಾ ನಿಮಗೆ? ಅಲ್ಲಲ್ಲ, ನಮಗೊಂದು ರೈಟ್ ಒಂದು ಪರ್ಫೆಕ್ಟ್ ಆಗಿ ಹೇಳಿದ್ರೆ ಅವರು ಬರ್ಲಿಕ್ಕೆ ಸ್ವಲ್ಪ ಇದು ಆಗ್ತದೆ. ಇದು ನೋಡಿ, ಇದು ಇದು ಅದೇ ಸೇಮ್, ಏನು ಇದಿಲ್ಲ, ಡಿಫ್ರೆನ್ಸ್ ಏನಿಲ್ಲ, ಎಲ್ಲ ಒಂದೇ. ನೋಡಿ. ಅದು 220 ಯಾವುದು? ಅದಲ್ಲ, ಎಲ್ಲ ಹೆವಿ, ಎಲ್ಲ ಬಿ 220, ಎಲ್ಲ 220 ಅಲ್ಲ, ಇದು ಡಬ್ಲ್ಯೂ ನಿಮ್ಮದು ಅಲ್ಲ, ಅಲ್ಲಿ ಉಂಟು. ಇದು ಕೊಂಡೋಗಿ, ಇದು ಒಳ್ಳೆದುಂಟು ನಿಮಗೆ, ಇದು ಕೊಂಡೋಗಿ ಒಳ್ಳೆ ಪ್ರೆಷರ್. ಎಷ್ಟಾಗ್ತದೆ ಅದಕ್ಕೆ? ಇಲ್ಲಾದರೆ ಫರ್ಮುದ ಒಂದು ಇದು ಒಳ್ಳೆದು 165 ಬಾರ್ ಇದು. ಇದು 165 ಅಂದರೆ 165 ಇರಲಿ, 165 ಅಂದರೆ ಇದು 165 ಬಾರ್ ಉಂಟು. ಇದರಲ್ಲಿ ಹಾಗೆ ಅಲ್ಲ, ಇದರಲ್ಲೆಲ್ಲ ಬರೆಯುವುದು. ಇದು ಕ್ಯಾಟ್ರಾಕ್ ಐಟಮ್ ಅಂದರೆ ಇದು ಎಲ್ಲ ಒಂದು ಎಲ್ಲ ವೆರೈಟಿ ಉಂಟು ಇದರಲ್ಲಿ. ಈಗ ಬೇರೆ ಐಟಮ್ ಕೇಳಿದರೆ ನಿಮಗೆ ಸಿಕ್ಕಲ್ಲ ಈ ಕಂಪನಿಯಲ್ಲಿ, ಗೊತ್ತಾಯ್ತಾ? ಎಷ್ಟಾಗ್ತದೆ? ಅದು 5,500 ರೂಪಾಯಿ ಆಗ್ತದೆ. ಇದು ಬೇಕಿದ್ರೆ ನಿಮಗೆ 4,500 ರೂಪಾಯಿ ಆಗ್ತದೆ. ಒಂದು ವಾರ ಇದೆಲ್ಲ ಎಲ್ಲ ಇದು 6,000 ರೂಪಾಯಿ, ಇದು 6,000 ರೂಪಾಯಿ. ಇದರದ್ದೇ ಕಂಪನಿಗೆ ಅದು ಎಷ್ಟು ಅಂತ ಅವ್ರು ಹೇಳಿದ್ರು. ಕೇಳಂತ ಇವತ್ತು ಕೇಳಿ, ಅದೇ ಕಂಪನಿಗೆ ಬೇಡ, ಅದು ಅವನಿಗೆ ಕಳಿಸುವ. ಓದೋದಕ್ಕೆ ಅಲ್ಲಿಂದ ಒಂದು ಬ್ಯಾಗ್ ತಗೊಂಡು ಮತ್ತೆ ಅಲ್ಲಿಂದ ನಾವು ಹೊರಟು. ಗಟ್ಟಿದ್ದು ಬ್ಯಾಗ್ ಅದು ಕಾಣ್ತುಂಟಲ್ಲ, ಅದು ಬ್ಯಾಗ್ ತಗೊಂಡು ಹೊರಟು. ಇವನೇ ದರ್ಶನ್. ನಮಸ್ಕಾರ, ಕಿಡಿ ತಲ್ಪಾಡಿ ಬ್ಲಾಗಿಗೆ. ನೋಡಿ ನಮ್ಮ ಫಿಶ್ ಟ್ಯಾಂಕ್ ಇದು ಹೊಸತು ಫಿಶ್ ಟ್ಯಾಂಕ್ ಇವನದ್ದೇ. ನಂದೆ ನೋಡಿ, ಫಿಶ್ ಮನೆಗೆ ಬಂದಾಯಿತು. ಅಷ್ಟೊತ್ತಾಗ ಇವಳೊಂದು ಆನ್ಲೈನಲ್ಲಿ ಒಂದು ಇವಳ ತಂಗಿ ಒಂದು ಬುಕ್ ಮಾಡಿದೊಂದು ಅಂಗಿ ಬಂದಿದೆ ಅಂತ ಹಾಕಿ ತೋರಿಸಿದ್ಲು ಮಹಾನಿಗೆ, ದಿವ್ಯಾ ಅಂತೇಳಿ. ನೋಡೋದು ಅಂಗಿ ಹೇಗೆ ಉಂಟು ಅಂತೇಳಿ ತೋರಿಸಿದ್ಲ. ನಾನು ಗಡಿಬಿಡಿ ನೋಡಲಿಲ್ಲ, ಹಾಗೆ ನೋಡೋ ಹೇಗೆ ಉಂಟು ಅಂದೇಳಿ. ಕಪ್ಪಿದ್ದು ಅಂಗಿ, ಕಪ್ಪಲ್ಲ ನೀಲಿ ಕಲರ್ದು ಮರ, ಅದು ಅಲ್ಲಿ ಕಾಣುದಿಲ್ಲ. ಜೀನ್ಸ್ ಪ್ಯಾಂಟ್ ಮತ್ತು ಒಂದು ಬಿಳಿದು ಬನಿಯನ್, ನೀಲಿ ಕಲರ್ದು ಅಂಗಿ. ಜಾಕೆಟಿನಾಗಿ ಉಂಟು ಮಾತ್ರ ಅಂಗಿದು, ಸೂಪರ್ ಉಂಟು ಮಾತ್ರ ನೋಡಲಿಕ್ಕೆ. ಮತ್ತು ಜೀನ್ಸ್ ಪ್ಯಾಂಟ್ ಮ್ಯಾಚಿಂಗ್ ಎಲ್ಲ ಒಳ್ಳೆಯದು ಕಾಣ್ತದೆ. ಇವನದು ಅಣ್ಣ ತಮ್ಮಂದ್ರೆ ಒಂದೇ ಲೆಕ್ಕದ ಅಂಗಿ ಆಯಿತಾ ಅಂತ. ಇದು ಪ್ಯಾಂಟ್ ಸೈಜಿಗೆ ಕರೆಕ್ಟ್ ಆಗ್ಬೋದಲ್ಲ ಮರ ಇವನಿಗೆ ಮತ್ತು ಅವನಿಗೆ. ಮ್ಯಾಚಿಂಗ್. ಓಕೆ ವೀಕ್ಷಕರೇ, ವ್ಲಾಗ್ ಎಂಡ್ ಮಾಡ್ತೇನೆ.